ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ನಾಮಫಲಕ ಅನಾವರಣಗೊಳಿಸಿದ ದಲಿತ ಸಮುದಾಯ. ಈಗ ವಾರ್ತೆಗಳ ವಿವರ. 2024-25ನೇ ಸಾಲಿನ ಕಲ್ಯಾಣ ಪಥ ಯೋಜನೆಯ ಅಡಿಯಲ್ಲಿ ರಸ್ತೆ ಅಭಿವೃದ್ಧಿಗಾಗಿ ಅನುದಾನ ಒದಗಿಸಲಾಗಿದೆ. ಈ ಭಾಗವಾಗಿ ಶಾಸಕ ಎಚ್ಆರ್ ಗವಿಯಪ್ಪನವರಿಂದ ಭೂಮಿ ಪೂಜೆ ನಡೆಸಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಿದ್ದಾರೆ. ಹೀಗೆ ಹೊಸಪೇಟೆ ತಾಲೂಕು ಇಂಗಳಗಿ ಗ್ರಾಮಕ್ಕೆ ಆಗಮಿಸಿದ ಶಾಸಕ ಎಚ್ಆರ್ ಗವಿಯಪ್ಪನವರು ಇಲ್ಲಿನ ಮುಖಂಡರೊಂದಿಗೆ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದರು. ಇಂಗಳಗಿ ಗ್ರಾಮದಿಂದ ಅನ್ನಪೂರ್ಣೇಶ್ವರಿ ವಿದ್ಯಾಪೀಠದವರೆಗೆ 200.43 ಲಕ್ಷ ಮೊತ್ತದಲ್ಲಿ ರಸ್ತೆಯನ್ನ ಅಭಿವೃದ್ಧಿಗೊಳಿಸಲಾಗುತ್ತಿದೆ. ಗ್ರಾಮಸ್ಥರ ಹಾಗೂ ಜೋಗದ ತಾತನವರ ಕೋರಿಕೆಯ ಮೇರೆಗೆ ಅನುದಾನ ನೀಡಿರುವ ಶಾಸಕರಿಗೆ ಇಂಗಳಗಿ ಗ್ರಾಮದ ಮುಖಂಡ ಉದಯದಪ್ಪನವರು ಈ ವೇಳೆ ಅಭಿನಂದನೆ ತಿಳಿಸಿದರು. ಜನತೆಯ ಬೆಂಬಲವನ್ನ ಕೋರಿ ನಿಮ್ಮ ಗ್ರಾಮಕ್ಕೆ ನಮ್ಮಿಂದ ಆಗಬೇಕಾಗಿರುವಂತಹ ಕೆಲಸಗಳಿಗೆ ನಾನು ಖಂಡಿತವಾಗಿ ನಿಮ್ಮ ಜೊತೆ ಸ್ಪಂದನೆ ಮಾಡ್ತೀನಿ. ಆ ಕಾರಣಕ್ಕೋಸ್ಕರ ತಾವೆಲ್ಲರೂ ಕೂಡ ನಮಗೆ ಬೆಂಬಲವನ್ನು ಮಾಡಬೇಕು ಅಂತೇಳಿ ಕೇಳಿಕೊಂಡಿದ್ರು. ನಮ್ಮ ಭಾಗದಲ್ಲಿ ಇಂಗಳಗಿ ಗ್ರಾಮದ ವತಿಯಿಂದ ಬಹಳಷ್ಟು ದೊಡ್ಡ ಮೊತ್ತದ ಬಹುಮತದೊಂದಿಗೆ ಇಂಗಳಗಿ ಗ್ರಾಮದಲ್ಲಿ ಸನ್ಮಾನ್ಯ ಶ್ರೀ ಗವಿಯಪ್ಪ ದಣಿಯವರ ಪರವಾಗಿ ಮತವನ್ನು ಚಲಾಯಿಸಿ ಅವರ ವಿಜಯಕ್ಕೆ ಇಂಗಳಗಿ ಗ್ರಾಮದ ಜನತೆ ಸಂಪೂರ್ಣವಾಗಿ ಬೆಂಬಲವನ್ನು ಕೊಟ್ಟಿದ್ದಾರೆ. ಅದಕ್ಕೆ ನಾವೆಲ್ಲರೂ ಕೂಡ ಜೋರಾಗಿ ಚಪ್ಪಾಳೆಯೊಂದಿಗೆ ಅವರಿಗೆ ನಾವು ಈ ಸಂದರ್ಭದಲ್ಲಿ ಶುಭವನ್ನು ಕೋರ್ತಾ ಇದ್ದೀವಿ. ಈ ಒಂದು ವಿಜಯನಗರ ಕ್ಷೇತ್ರದಲ್ಲಿ ಶಾಸಕರಾಗಿ ಆದ ಮೇಲೆ ನಮ್ಮ ಗವಿಯಪ್ಪ ದಣಿಯವರು ಇಂಗಳಗಿ ಗ್ರಾಮದ ಮೇಲೆ ಒಂದು ಕಣ್ಣಾಗಿದ್ದಾರೆ. ಏನಂತ ಹೇಳಿದ್ರೆ ನಮ್ಮ ಗ್ರಾಮಕ್ಕೆ ಮೊಟ್ಟ ಮೊದಲನೇದಾಗಿ ಇಡೀ ಕ್ಷೇತ್ರದಲ್ಲಿ ಮೊದಲನೇದಾಗಿ ನಮ್ಮ ಗ್ರಾಮದಲ್ಲಿ ಕಾಲುವೆಯಿಂದ ಕೆರೆಗೆ ನೀರು ತುಂಬಿಸುವಂತ ಒಂದು ಯೋಜನೆಗೆ ಅನುದಾನ ಕೊಡಬೇಕು ದಣಿ ತಾವು ಅಂತ ಹೇಳಿದಾಗ ಇಡೀ ಕ್ಷೇತ್ರದಲ್ಲಿ ಮೊಟ್ಟ ಮೊದಲನೇದಾಗಿ 1 ಕೋಟಿ ರೂಪಾಯಿ ಅನುದಾನವನ್ನು ತಕ್ಷಣವೇ ಆ ಕಾಮಗಾರಿಗೆ ಅನುಮೋದನೆ ಕೊಟ್ಟಿರ್ತಕ್ಕಂಥದಕ್ಕೆ ಇಡೀ ಇಂಗಳಗಿ ಗ್ರಾಮದ ಜನತೆಯ ಪರವಾಗಿ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತಾರೆ. ಈಗಾಗಲೇ ಕಾರ್ಯಕ್ರಮ ಕಾಮಗಾರಿ ಪ್ರಾರಂಭವಾಗಿದೆ. ಈಗಾಗಲೇ 70% ಕಾಮಗಾರಿ ಆಗಿದೆ. ಅದೇ ರೀತಿಯಲ್ಲಿ ಇವತ್ತು ನಮ್ಮ ಗ್ರಾಮದ ಹತ್ತಿರ MSPL ಪ್ಲಾಟ್ ಆಂಜನೇಯನ ಬಗಲಾಗ ಅಲ್ಲಿ ಏನು ಚೆಕ್ ಡ್ಯಾಮ್ ಮಾಡಲಿಕ್ಕೆ ಕೂಡ ನೀರು ಹಿಂಗಬೇಕು. ಇದರಿಂದ ಭೂಮಿಯೊಳಗಡೆ ಪ್ರಾಣಿ ಪಕ್ಷಿಗಳಿಗೆ ರೈತರಿಗೆ ಎಲ್ಲರಿಗೆ ಅನುಕೂಲ ಆಗಬೇಕಂತೇಳಿ ಚೆಕ್ ಡ್ಯಾಮ್ ಕೂಡ ಹಾಕಿದಾರೆ. ಅದು ಕೂಡ ಇವತ್ತು ಕಾರ್ಯ ಪ್ರಾರಂಭ ಆಗಿದೆ. ಆಮೇಲೆ ಇವತ್ತು ಮುಖ್ಯವಾಗಿ ನಮ್ಮ ಇಂಗಳಗಿಯಿಂದ ಜೋಗತಾತ್ನ ಮಠದವರೆಗೆ ರಸ್ತೆ ಸರಿ ಇರಲಿಲ್ಲ. ತಾತನವರು ಅಭಿಲಾಷೆ ಇತ್ತು, ಈ ರಸ್ತೆಯನ್ನು ದಯವಿಟ್ಟು ಮಾಡಿಕೊಡ್ಬೇಕು ನೀವು ಅಂತೇಳಿ ತಾತನವರು ಸುಮಾರು ಸಲ ದಣಿಯವರ ಹತ್ರ ಬಂದು ಕೇಳಿದ್ರು. ನಮ್ಮೂರಿನ ರೈತರು ಎಲ್ಲರಿಗೆ ಅನುಕೂಲ ಆಗಲಿಕ್ಕೆ ಇವತ್ತು 2 ಕೋಟಿ ಅನುದಾನದಲ್ಲಿ ಇವತ್ತು ರಸ್ತೆಯನ್ನು ಮಂಜೂರು ಮಾಡಿದಾರೆ. ಇವತ್ತು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಇವತ್ತು ಭೂಮಿ ಪೂಜೆ ಮಾಡಿದಾರ. ನಾವು ಅವರಿಗೆ ಕೃತಜ್ಞತೆ ಪೂರ್ವಕವಾಗಿ ನಾವು ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೀವಿ. ಬಳಿಕ ಶಾಸಕ ಎಚ್ಆರ್ ಗವಿಯಪ್ಪನವರು ಮಾತನಾಡಿ
ಕಲ್ಯಾಣ ಪಥ ಯೋಜನೆಯ ಅಡಿಯಲ್ಲಿ ಗ್ರಾಮೀಣ ಭಾಗದಲ್ಲಿನ 40 ಕಿಲೋಮೀಟರ್ ವ್ಯಾಪ್ತಿಯ ರಸ್ತೆ ಅಭಿವೃದ್ಧಿಪಡಿಸಲು ಮುಖ್ಯಮಂತ್ರಿಗಳು 34 ಕೋಟಿ ಮೊತ್ತದ ಅನುದಾನ ನೀಡಿದ್ದಾರೆ. 40 ಕಿಲೋಮೀಟರ್ನಲ್ಲಿ ಈಗಾಗಲೇ 37 ಕಿಲೋಮೀಟರ್ ರಸ್ತೆಯನ್ನ ಅಭಿವೃದ್ಧಿಪಡಿಸಲು ಭೂಮಿ ಪೂಜೆ ನಡೆಸಲಾಗಿದೆ. ಇನ್ನು ಕೆಲ ರಸ್ತೆಗಳನ್ನ ಅಭಿವೃದ್ಧಿಪಡಿಸಲಾಗುವುದೆಂದು ತಿಳಿಸಿದರು. ಇನ್ನು ಹೊಸಪೇಟೆಯಿಂದ ಭುವನಹಳ್ಳಿ ತನಕ 17,000 ಎಕರೆ ಜಮೀನು ಇದೆ. ಈಗಿನ ವ್ಯವಸ್ಥೆ ಪ್ರಕಾರ ಕೆರೆಗಳಿಗೆ ಸಮರ್ಪಕವಾಗಿ ನೀರು ತುಂಬಿಸಲಾಗುತ್ತಿಲ್ಲ. ಹಾಗಾಗಿ ನೀರಾವರಿ ಮಂತ್ರಿ ಡಿಕೆ ಶಿವಕುಮಾರ್ ರವರ ಬಳಿ ಚರ್ಚಿಸಿ ನೇರವಾಗಿ ಜಲಾಶಯದಿಂದಲೇ ನೀರನ್ನ ಸರಬರಾಜು ಮಾಡಲು ಈಗಾಗಲೇ ಪತ್ರ ನೀಡಿದ್ದೇನೆಂದರು. ಸಿದ್ದರಾಮಯ್ಯ ಸಾಹೇಬರು ಹೋದ ವರ್ಷನೇ 1,000 ಕೋಟಿ ಕಲ್ಯಾಣ ಪಥ ಅಂತ ಹೇಳಿ PMGS5 ಇದ್ರ ಕಡೆಗಡೆ 1,000 ಕೋಟಿ ಬಿಡುಗಡೆ ಮಾಡಿದ್ರು. ಅದರಲ್ಲಿ 37 ಕ್ಷೇತ್ರಕ್ಕೆ, ನಮ್ಮ ಕ್ಷೇತ್ರಕ್ಕೆ 40 ಕಿಲೋಮೀಟರ್ ಅಷ್ಟು ಕೊಟ್ಟಿದ್ದಾರೆ. ಹಾಗಾಗಿ ನಮಗೆ ಅದೆಲ್ಲ ಕಂಪ್ಲೀಟ್ 40 ಕಿಲೋಮೀಟರ್ ಬದಲು ಬರೀ 34 ಕಿಲೋಮೀಟರ್ ಅಷ್ಟೇ ಆಯಿತು. ಇನ್ನೊಂದು 4-5 ಕಿಲೋಮೀಟರ್ ಸಿಕ್ಕಿಲ್ಲ ನಮಗೆ ಕನೆಕ್ಟಿಂಗ್ ರೋಡ್ಸ್. ಹಾಗಾಗಿ ಎಲ್ಲೆಲ್ಲಿ ಆಗುತ್ತೆ ನಾವು ಹುಡುಕಿ ಕೊಡೋ ಪರಿಸ್ಥಿತಿ ಬಂತು. ಎಲ್ಲಿಯಪ್ಪ ಎಲ್ಲ ಇದಾವೆ ಈ ರೋಡ್ಸ್ ಅಂತ ಹೇಳಿ ಒಂದು ಊರಿನಿಂದ ಇನ್ನೊಂದು ಊರಿಗೆ ಕನೆಕ್ಟ್ ಮಾಡೋದಿತ್ತು. ಹಾಗಾಗಿ ಎಲ್ಲ ಸರ್ವೆ ಮಾಡಿ ಎಲ್ಲ ಮಾಡಿದ್ಮೇಲೆ ಇವತ್ತೆಲ್ಲ 37 ಕಿಲೋಮೀಟ್ರ್ ರಸ್ತೆ, ಅದು 34 ಕೋಟಿ ಅಷ್ಟು ಹಣ ಬಿಡುಗಡೆಯಾಗಿದೆ. ನಮ್ಮ ಒಳ್ಳೆ ಕಾಂಟ್ರಾಕ್ಟರ್ಸ್ ಬಂದಿದ್ದಾರೆ. ಇವಾಗ ಅವರೊಂದು 2-3 ತಿಂಗಳ ಒಳಗಡೆ, ಮಳೆಗಾಲದ ಒಳಗಡೆ ಮುಗಿಸ್ಬೇಕಂತ ಹೇಳ್ಬಿಟ್ಟು ಒಂದು ಗುರಿ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮವನ್ನು ಅವ್ರು ಇಮಿಡಿಯೇಟ್ ಆಗಿ ಕಂಪ್ಲೀಟ್ ಮಾಡ್ತಾರೆ ಅಂತ ನಿಮಗೆಲ್ಲ ವಿಶ್ವಾಸ ಕೊಡ್ತೀನಿ. ಅದೇ ರೀತಿಯಾಗಿ ಈ ಏತ ನೀರಾವರಿ ಕಾರ್ಯಕ್ರಮ ಇವಾಗ ಹೆಂಗೋ ಕೆನಾಲ್ನಿಂದ ಅದಂತೂ ಮಾಡ್ತಾ ಇದ್ರಿ, ಅದೊಂದು ಭಾಳ ಸುಲಭದ ಕೆಲಸ ಆಯಿತು. ಆದರೆ ಕೆರೆಗೆ ಇಲ್ಲಿಂದ ತುಂಬಿಸ್ಕೊಳ್ಳೋದ್ರಿಂದ ನಿಮಗೇನು ಸಮಸ್ಯೆ ಬರೋಂಗಿಲ್ಲ. ಆದರೆ ನಮ್ಮದು ಹೊಸಪೇಟೆಯಿಂದ ಭೂನಹಳ್ಳಿ ತನಕ 17,000 ಎಕರೆ ಇದೆ. ಅದಕ್ಕೆಲ್ಲ ನಮ್ಮ ನದಿ ಮೂಲಕ ನಾವು ನೀರು ತಗೊತಾ ಇದ್ದೀವಿ, ಸರಬರಾಜು ಮಾಡ್ತಾ ಇದ್ದೀವಿ. ಆದರೆ ಅದು ನೀರು ಸಿಗೋದೇ ವರ್ಷದಲ್ಲಿ 1-2 ತಿಂಗಳು. ಮಳೆ ಬಂದವಾಗೆ 10 ದಿವಸ ನೀರು ಹರಿಯುತ್ತೆ, ಅವಾಗೆ ಲಿಫ್ಟ್ ಮಾಡಬೇಕು. ಮತ್ತೆ ನಿಂತು ಹೋದ್ಮೇಲೆ ಮತ್ತೆ ನಿಂತು ಹೋಗ್ಬಿಡುತ್ತೆ. ದಿವಸ ನಾವು ಎತ್ತಕ್ಕಾಗಂಗಿಲ್ಲ. ಹಾಗಾಗಿ ನಾನು ಈ ಸಾರಿ ಪ್ರಸ್ತಾವನೆಯನ್ನು ನಮ್ಮ ನೀರಾವರಿ ಮಂತ್ರಿ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೊಂದು ಕೊಟ್ಟಿದ್ದೀನಿ. ನಮ್ಮ ಡ್ಯಾಮ್ನಿಂದನೇ ನಮಗೆ ನೀರು ಸರಬರಾಜು ಮಾಡಲಿಕ್ಕೆ ನಾನು ಕೇಳಿದ್ದೀನಿ. ಅದಾಯ್ತಂದ್ರೆಗಿನ ನಮಗೆ ಕಂಪ್ಲೀಟ್ ಈ ಭಾಗದಲ್ಲಿ ನೆಲ್ಲಂತೂ ಆಗಂಗಿಲ್ಲ ಬೆಳೆಸೋಕ್ಕೆ, ಕಬ್ಬಂತೂ ಬೆಳೆಸೋಕೆ ಆಗತ್ತಂದು ಹೇಳ್ಬಿಟ್ಟು ನಿಮಗೆಲ್ಲ ವಿಶ್ವಾಸ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇಲ್ಲಿನಿಂದ ಎಲ್ಲೆಲ್ಲೋ ತೊಗೊಂಡು ಹೋಗ್ತಾ ಇದ್ದಾರೆ ನೀರು. ನಮ್ಮ ಭಾಗದ ರೈತರಿಗೆ ನಮಗೆ ನೀರಿಲ್ಲ, ಕೆಳಗಿದ್ದವ್ರಿಗೆ. ಹಾಗಾಗಿ ಅದ್ರ ಬಗ್ಗೆ ಕಾಳಜಿ ಮಾಡೋಕ್ಕೆ ಹೋಗ್ಬೇಡ್ರಿ. ನಾನು ಕೂತ್ಕೊಂಡು ಅದಕ್ಕೇನು ಮಾಡಬೇಕು ನಾನು ಪ್ರಯತ್ನ ಮಾಡಿ ಈ ಭಾಗ ಎಲ್ಲ ನೀರಾವರಿ ಮಾಡೋ ತನಕ ನಾನು ಬಿಡಂಗಿಲ್ಲ ಅಂತ ಹೇಳಲಿಕ್ಕೆ. ಇನ್ನು ಭಾಳಷ್ಟು ಕೆಲಸಗಳು ಇದಾವ. ಅಂಗನವಾಡಿ ನಡೀತಾ ಇದೆ, ಮತ್ತು ಸ್ಕೂಲ್ ಬಿಲ್ಡಿಂಗ್ ರಿಪೇರಿಗಳು ಆಗ್ತಾ ಇದಾವ. ಇನ್ನು ಇವಾಗ ಈ ಶೀಟ್ ಹಾಕಿದಾರಲ್ಲ, ಇಂಥ ಶೀಟೆಲ್ಲ ಎಲ್ಲ ಕ್ಲಾಸ್ ರೂಮ್ಸ್ಗೆ ಹಾಕ್ಸ್ಬೇಕಂತ ಹೇಳ್ಬಿಟ್ಟು ಅನ್ಕೊತಾ ಇದ್ದೀನಿ. ಹಂತವಾಗಿ ಎಲ್ಲ ಮುಗಿಸ್ತೀನಿ. ಎಲ್ಲ ಎಷ್ಟಾಗುತ್ತೆ ಅಷ್ಟೆಲ್ಲ. ಯಾಕಂದರೆ ಕ್ಲಾಸ್ ರೂಮ್ಸ್ ಎಲ್ಲ ಸೋರ್ತಾವ, ಮಕ್ಕಳು ಕೂತ್ಕೊಂಡು ಓದಲಿಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಇವಾಗೆ ನಾವು ಏನಿಲ್ಲ ಅಂದರೆ 400ರಿಂದ 500 ಕ್ಲಾಸ್ ರೂಮ್ಸ್ಗೆಲ್ಲ ಇಡೀ ಕ್ಷೇತ್ರದಲ್ಲಿ ಮಾಡಿಸಿದ್ದೀವಿ. ಇಲ್ಲಾಂದರೆ ವರ್ಷ ಬರೋದು ಬರೀ ರಿಪೇರಿ ಅನ್ನೋದು 5 ಲಕ್ಷ 10 ಲಕ್ಷ ಖರ್ಚು ಮಾಡೋದು, ಯಥಾಸ್ಥಿತಿನಲ್ಲಿಡೋದು, ಹೋಗೋದು. ಈ ಶೀಟ್ಗಳು ಆಗಿಬಿಟ್ರೆಗಿನ ಯಾವುದು ಸೋರಂಗಿಲ್ಲ, ಬಿಡಂಗಿಲ್ಲ, ಅದು ನೆರಳು ಆಗುತ್ತೆ. ಹಾಗಾಗಿ ಇದೊಂದು ಮಾಡಿದ್ದೀವಿ. ಅದ್ರ ಜೊತೆಗೆ ಸಾಕಷ್ಟು ಕ್ಲಾಸ್ ರೂಮ್ಸ್, ಹೊಸ ಕ್ಲಾಸ್ ರೂಮ್ಸ್ ಎಲ್ಲ ಕಡೆ ಕಟ್ಟಿಸಿದ್ದೀವಿ. ಎಲ್ಲ ಏನೇನೋ ಅನುಕೂಲ ಮಾಡಬೇಕು ಮಾಡ್ತಾ ಇದ್ದೀನಿ. ಇನ್ನೊಂದು 1 ತಿಂಗಳಾದಮೇಲೆ ಹಳ್ಳಿಗೆ ಬಂದು ನಿಮಗೆ ಏನೇನೋ ಬೇಡಿಕೆ ಇದೆ, ಮನೆ ಮುಂದೆ ನೀರಿಂದಿರಲಿ, ಒಳಚರಂಡಿದಿರಲಿ, ರಸ್ತೆದಿರಲಿ, ದೀಪದಿರಲಿ, ಏನೇನಿದೆ ಅದೆಲ್ಲ ನಿಮಗೆಲ್ಲ ಬಂದು ನಾನು ಕೂತ್ಕೊಂಡು ಅದೇನೇನು ಮಾಡಿಸ್ಕೊಳ್ಬೇಕು ನಾನೆಲ್ಲ ಬಂದು ನಿಮ್ಮ ಹತ್ರ ಕೂತ್ಕೊಂಡು ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ನಗುವ
ಬಸವನ ಒಡೆಯ ಸಮಾಜ ಸೇವಕ ಹಾಗೂ ಖ್ಯಾತ ಕನ್ನಡ ಚಲನಚಿತ್ರದ ನಾಯಕ ನಟ ದೊಡ್ಡ ಕುಟುಂಬದ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ರವರ 50ನೇ ವರ್ಷದ ಜನ್ಮ ದಿನಾಚರಣೆಯನ್ನ ಕೈಗೊಳ್ಳಲಾಗಿತ್ತು. ಇದರ ಸವಿ ನೆನಪಿನಾರ್ಥ ಜಿಲ್ಲಾ ಕ್ರೀಡಾಂಗಣದ ಮುಂಭಾಗದಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಬಸ್ ತಂಗುದಾಣವನ್ನ ಲೋಕಾರ್ಪಣೆಗೊಳಿಸಲಾಗಿದೆ. ಹೌದು, ಈ ವಿಷಯಕ್ಕೆ ಸಂಬಂಧಿಸಿದಂತೆ ದಿನಾಂಕ 17ರಂದು ಅಪ್ಪುರವರ 50ನೇ ವರ್ಷದ ಜನ್ಮದಿನದ ಕಾರ್ಯಕ್ರಮದ ಸವಿ ನೆನಪಿನಾರ್ಥ ಜಿಲ್ಲಾ ಕ್ರೀಡಾಂಗಣದ ಮುಂಭಾಗ ಅಂದ್ರೆ ಕಾಲೇಜು ರಸ್ತೆಯಲ್ಲಿ ಬಸ್ ತಂಗುದಾಣದ ಉದ್ಘಾಟನೆ ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ ಸ್ಥಳೀಯ ಶಾಸಕ ಎಚ್ಆರ್ ಗವಿಯಪ್ಪ, ನಗರಸಭಾ ಅಧ್ಯಕ್ಷರು, ಉಪಾಧ್ಯಕ್ಷರಿಂದ ಪ್ರಾರಂಭದಲ್ಲಿ ಕೇಕ್ ಕತ್ತರಿಸಿ ವಿನಿಯೋಗಿಸಿದ ನಂತರ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಬಸ್ ತಂಗುದಾಣವನ್ನ ಲೋಕಾರ್ಪಣೆಗೊಳಿಸಿದರು. ಮುಂದೆ ಬಾಣ ಅಪ್ಪು ಬಾಸ್ಕೆ ಮೊಬೈಲ್ ಜಾಗ ಕೊಡ್ರೆ ಕುಮಾರಣ್ಣ ಕಿರಣ ಗುರು ಹಂಗೆ ನಾವು ಕ್ಯಾಮ್ರಾ ಇಟ್ಬಿಟ್ಟು ನಾನು ತೆಗಿ ಅಂತ ಮತ್ತೆ ಎಲ್ಲರೂ ತೆಗಿರೋದು ಸಂಘಟನೆ ಎಲ್ಲರಿಂದ ನಾವು ಕೈ ಜೋಡಿಸಿ ಇದು ಒಂದೇ ಮಾತಿಗೆ ಹೇಳಿದ ತಕ್ಷಣ ನೀವು ಮುಂದೆ ಮಾತಿಗೆ ಮಾಡಿಸ್ಬಿಡ್ತಾನೆ. ದಯವಿಟ್ಟು ಅದನ್ನು ಕೂಡ ಒಂದೇ ಮಾತು ಮಾಡಿಸ್ಬಿಡ್ತಾರೆ. ಬಹಳ ಅಭಿಮಾನಿಗಳಿಂದ ನಿಮಗೆ ಒಂದು ತುಂಬ ಹೃದಯಗಳು ಬಳಿಕ ಶಾಸಕ ಎಚ್ಆರ್ ಗವಿಯಪ್ಪನವರು ಮಾತನಾಡಿ, ಈ ಭಾಗದಲ್ಲಿ ಅಪ್ಪುರವರ ಅಭಿಮಾನಿಗಳು ಯಥೇಚ್ಛವಾಗಿ ಇರುವುದರಿಂದ
ಅವರ ಬೇಡಿಕೆಯಂತೆ ಜಿಲ್ಲಾ ಕ್ರೀಡಾಂಗಣದಲ್ಲಿ ಅಪ್ಪುರವರ ಪುತ್ಥಳಿಯನ್ನ ಸ್ಥಾಪಿಸಲಾಗುವುದು. ಜೊತೆಗೆ ಜೋಳದ ರಾಶಿ ಗುಡ್ಡವನ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ರವರ ಪ್ರವಾಸಿ ತಾಣವನ್ನಾಗಿ ಅಭಿವೃದ್ಧಿಪಡಿಸಲಾಗುವುದೆಂದು ಈ ವೇಳೆ ಭರವಸೆ ನೀಡಿದರು. ಪುನೀತ್ ರಾಜ್ಕುಮಾರ್ ಫ್ಯಾನ್ಸ್ ಇರೋದ್ರಿಂದ ಎಲ್ಲ ಪುನೀತ್ ರಾಜ್ಕುಮಾರ್ ಫ್ಯಾನ್ಸ್ಗೆ ಒಂದೇ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಈ ಗ್ರೌಂಡ್ದು ಹೆಂಗನಾಗ್ಲಿ ಪ್ರತಿಮೆ ಕುಂದಿರ್ಸೋಣ ಅಂತ ಒಂದು ಪ್ರವಾಸಿ ಕೇಂದ್ರ ಮಾಡ್ಬೇಕಲ್ಲ. ಪುನೀತ್ ರಾಜ್ಕುಮಾರ್ದು ಮಾಡ್ಬೇಕಲ್ಲ, ಮತ್ತೆ ಎಲ್ಲಿ ಮಾಡೋಣ? ಜೋಳದ ರಾಶಿ ಗುಡ್ಡದ ಮೇಲೆ ಮಾಡೋಣ. ಆಯ್ತು. ನಂತರ ಅಪ್ಪು ಯೂತ್ ಬ್ರಿಗೇಡ್ನ ಜಿಲ್ಲಾಧ್ಯಕ್ಷ ಕೆಯು ರಾಘವೇಂದ್ರ ರವರು ಮಾತನಾಡಿ, ನಮ್ಮ ಕೋರಿಕೆಯ ಮೇರೆಗೆ ಬಸ್ ತಂಗುದಾಣದ ಉದ್ಘಾಟನೆ ನಡೆಸಿ ಜೋಳದ ರಾಶಿ ಗುಡ್ಡವನ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಪ್ರವಾಸಿ ಕೇಂದ್ರವನ್ನಾಗಿಸಲು ಶಾಸಕರು ಹಾಗೂ ನಗರಸಭೆ ಭರವಸೆ ನೀಡಿರುವುದು ಅಪ್ಪು ಅಭಿಮಾನಿಗಳಲ್ಲಿ ಎಲ್ಲಿಲ್ಲದ ಸಂತೋಷ ಮೂಡಿಸಿದಂತಾಗಿದೆ ಎಂದು ತಿಳಿಸಿದರು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಾಘವೇಂದ್ರ ಕೆಯು ಅಂತ. ಅಪ್ಪು ಯೂತ್ ಬ್ರಿಗೇಡ್ ಸಂಘಟನೆ ಹೊಸಪೇಟೆ ಮತ್ತು ವಿಜಯನಗರ ಜಿಲ್ಲಾಧ್ಯಕ್ಷರು. ಇದನ್ನು ಫಸ್ಟ್ ಅಪ್ ಮಾಡಬೇಕಂತ ನಾವು ಎಲ್ಲ ಅಭಿಮಾನಿಗಳು ಮತ್ತು ನಮ್ಮ ಸಂಘಟನೆ ಎಲ್ಲ ಪದಾಧಿಕಾರಿಗಳಿಗೆ ತುಂಬ ಆಸೆ ಇತ್ತು. ಆ ಒಂದು ಮುಖಾಂತರ ನಾವು ಒಂದು ಲೆಟರ್ ಪ್ಯಾಡ್, ನಮ್ಮ ಸಂಘಟನೆ ಲೆಟರ್ ಪ್ಯಾಡ್ ತಗೊಂಡು ಸೀದಾ ಗೌಯಪ್ ಸರ್ ಹತ್ರ ಹೋಗಿ ಲೆಟರ್ ಪ್ಯಾಡ್ ಕೊಟ್ಟ ತಕ್ಷಣ ಒಂದೇ ಮಾತಿಗೆ ಆಯ್ತು ಅದು ಫಸ್ಟ್ ಮಾಡಿಸ್ಕೊಳ್ರಿ ಅಂತ ಹೇಳಿದ ತಕ್ಷಣವೇ ಹಾಗೆ ಒಂದು 15 ದಿವಸಕ್ಕೆ ಮಾಡಿಸ್ಕೊಟ್ಬಿಟ್ರು. ಅದು ಹೋದ ವರ್ಷನೇ ಯುವ ಪ್ರಿಲಿಟಿ ಮೇಡಮು, ಅಶ್ವಿನಿ ಮೇಡಮು, ಯುವರಾಜ್ ಕುಮಾರ್ ಅಣ್ಣ ಎಲ್ಲರೂ ಬಂದಿದ್ದರು. ಅವಾಗೆ ಅದು ಓಪನಿಂಗ್ ಆಗಬೇಕಾಯಿತು. ಅದು ಕೋಡ್ ಆಫ್ ಕಂಡಕ್ಟ್ ಇತ್ತು, MPLation ಇತ್ತು, ಅದಕ್ಕೋಸ್ಕರ ಆಗಿಲ್ಲ. ಅದಕ್ಕೋಸ್ಕರ ಈ ಟೈಮ್ ಕೂಡ ಇನ್ವೈಟ್ ಮಾಡಿದ್ವಿ. ಅವರು ಶೂಟಿಂಗ್ ಇರೋ ಕಾರಣಕ್ಕೆ, ಬಿಸಿ ಇರೋ ಕಾರಣಕ್ಕೆ ಬರೋಕ್ಕಾಗಿಲ್ಲ. ಅದಕ್ಕೋಸ್ಕರ ಗೌಯಪ್ ಸರ್ ಕಡೆಯಿಂದ ನಮ್ಮ ಅಣ್ಣರು ನಮ್ಮ ಬರೋಬ್ಬರ ಆಗಿರಲಿ, ನಮ್ಮ ಅಮ್ಮಮ್ಮನ ಆಗಿರಲಿ, ನಮ್ಮ ಗಣೇಶನ ಎಲ್ಲರ ಕಡೆಯಿಂದ ನಮ್ಮ MLA ಸರ್ ಕಡೆಯಿಂದ ಎಲ್ಲ ಉದ್ಘಾಟನೆ ಮಾಡ್ತಿದ್ದೀವಿ. ಅದಕ್ಕೋಸ್ಕರ ನಾವು ಅಪ್ಪು ಬಾಸ್ ಯಾವ ರೀತಿ ನಡ್ಕೊಂಡು ಹೋದ್ರು ಆ ಒಂದು ದಾರಿಯಲ್ಲಿ ನಾವು ನಡ್ಕೊಂಡು ಹೋಗ್ತೀವಿ ಅಂತ. ಮತ್ತು ನಾವು ಗೌಯಪ್ ಸಾರಿಗೆ ಇನ್ನೊಂದು ಲೆಟರ್ ಪ್ಯಾಡ್ ಕೊಟ್ಟಿದ್ದು ನಮ್ಮ ಸಂಘಟನೆ ಕಡೆಯಿಂದ. ಸರ್, ಪುನೀತ್ ರಾಜ್ಕುಮಾರ್ ಅವರು ಇದೇ ಗ್ರೌಂಡಲ್ಲಿ ಯಾರೇ ಬಿಟ್ಟರು ಹೊಸಪೇಟೆ ಜನ ಅಂತ ಬಿಡಲ್ಲ, ಅವ್ರು ಯಾವಾಗಲೂ ನಮ್ಮ ಜೊತೆಗೆ ಇರ್ತಾರೆ ಅಂತ ಒಂದು ಮಾತು ಹೇಳಿದ್ರು. ಆ ಒಂದು ಮಾತಿಂದ ಇನ್ನೂ ಎಲ್ಲ ಅಭಿಮಾನಿಗಳು ಒಂಥರ ಸಂತೋಷದ ವಿಚಾರ. ಈ ಒಂದು ಗ್ರೌಂಡ್ ಹೇಳಿದ ವಿಚಾರಕ್ಕೋಸ್ಕರ ನಾವೊಂದು ಸರ್ ಇಲ್ಲಿ ದಯಮಾಡಿ ಇಲ್ಲೊಂದು ಪುತ್ಥಳಿ ಕುಂದಿರ್ಸ್ಬೇಕು, ನೀವು ಅವ್ರ ವಂಶಸ್ಥರು ಅವರು ಕುಟುಂಬಸ್ಥರೇ ಇದ್ರಿ, ದಯಮಾಡಿ ಇಲ್ಲೊಂದು ನೀವು ಪುತ್ಥಳಿ ಕುಂದಿರ್ಸ್ಬೇಕು ಅಂತ ಕೇಳಿದಾಗ ಆಯಿತು ಇದನ್ನು ಮಾಡ್ತೀನಿ, ಮತ್ತು ಜೋಳದ ಗುಡ್ಡ ಆಯ್ತಲ್ಲ ಅದನ್ನು ಪ್ರವಾಸೋದ್ಯಮ ಪುನೀತ್ ರಾಜ್ಕುಮಾರ್ ಹೆಸರು ಮೇಲೆ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ. ನಾವು ಮಾತು ಉಳಿಸ್ಕೊಂಡು ಅಂತ ನಾವು ಎಲ್ಲ ಅಭಿಮಾನಿಗಳಿಂದ ನಾವು ಅನ್ಕೊಂಡಿದ್ದೀವಿ. ಮಾತು ಉಳಿಸ್ಕೊಂಡ್ರಂತ ನಾವು ಹೇಳಕ್ಕೆ ಇಚ್ಛೆ ಪಡ್ತೀವಿ. ಥ್ಯಾಂಕ್ ಯು. ಬಳಿಕ ನೆರೆದವರಿಗೆ ಅನ್ನ ಸಂತರ್ಪಣೆ ನೆರವೇರಿಸಲಾಯಿತು. ದಿನಾಂಕ 17ರಂದು ಹೊಸಪೇಟೆ ನಗರದಲ್ಲಿ ಅಪ್ಪು ಅಭಿಮಾನಿ ಬಳಗದಿಂದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ರವರ 50ನೇ ವರ್ಷದ ಜನ್ಮ ದಿನಾಚರಣೆ ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ ಹೊಸಪೇಟೆ ಪೊಲೀಸ್ ಉಪವಿಭಾಗದ ಡಿವೈಎಸ್ಪಿ ಮಂಜುನಾಥ್ ರವರಿಂದ ಅಪ್ಪುರವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಜನ್ಮದಿನದ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಹೀಗೆ ಈ ಅಂಶಕ್ಕೆ ಸಂಬಂಧಿಸಿದಂತೆ ದಿನಾಂಕ 17ರಂದು ಅಪ್ಪು ಅಭಿಮಾನಿಗಳಿಂದ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ರವರ 50ನೇ ವರ್ಷದ ಜನ್ಮ ದಿನಾಚರಣೆ ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ ಡಿವೈಎಸ್ಪಿ ಮಂಜುನಾಥ್ ರವರು ಅಪ್ಪುರವರ ಪುತ್ಥಳಿ ಸೇರಿದಂತೆ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಜನ್ಮದಿನದ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಸ್ವಲ್ಪ ಈ ಕಡೆ ನೀವೇ ಅಡ್ಡ ಬರ್ತೀರಪ್ಪ. ಏ ಬಸ್ಸು ಸ್ವಲ್ಪ ಇನ್ನಕ್ಕೆ ಸರಿ ಬಸ್ಸು. ಇದೇ ಸಂದರ್ಭದಲ್ಲಿ ಹೊಸಪೇಟೆಯವರೇ ಆದ ಜೋಗಿ ತಾಯಪ್ಪನವರು ನಟಿಸಿದ ಜೋಗಿ ಕಾಮನ್ ಮ್ಯಾನ್ ಚಿತ್ರದ ಮುಹೂರ್ತ ನಡೆಸಿ ಶೂಟಿಂಗ್ ನಡೆಸಲಾಯಿತು.
ಬಳಿಕ ನೆರೆದವರಿಗೆ ಅನ್ನ ಸಂತರ್ಪಣೆ ಮಾಡುವ ಮೂಲಕ ಅಪ್ಪುರವರ 50ನೇ ಜನ್ಮದಿನದ ಶುಭ ಹಾರೈಸಲಾಯಿತು. ಹೊಸಪೇಟೆ ನಗರದ ವಿವಿಧ ಸಮುದಾಯಗಳ ಕೋರಿಕೆಯ ಮೇರೆಗೆ ಆಯ್ದ ವೃತ್ತ ಹಾಗೂ ರಸ್ತೆಗಳಿಗೆ ನೂತನ ನಾಮಕರಣ ಮಾಡಲಾಗುತ್ತಿದೆ. ಹೀಗೆ ಬಳ್ಳಾರಿ ರಸ್ತೆಯ ಕತ್ತಲ ಮರದ ಬಳಿ ಬರುವ ವೃತ್ತಕ್ಕೆ ಯೋಗಿ ನಾರಾಯಣ ವೃತ್ತವೆಂದು ನಾಮಕರಣ ಮಾಡಿ ನಾಮಫಲಕವನ್ನು ಅನಾವರಣಗೊಳಿಸಲಾಗಿದೆ. ಹೀಗೆ ಬಳ್ಳಾರಿ ರಸ್ತೆ ಎಚ್ಎಲ್ಸಿ ಕಾಲುವೆಯಿಂದ ಎಂಪಿ ಪ್ರಕಾಶ್ ನಗರಕ್ಕೆ ತೆರಳುವ ರಸ್ತೆಯಲ್ಲಿ ಬರುವ ವೃತ್ತಕ್ಕೆ ಯೋಗಿ ನಾರಾಯಣ ವೃತ್ತವೆಂದು ನಾಮಕರಣ ಮಾಡಲು ನಗರಸಭೆಯಿಂದ ಹಸಿರು ನಿಶಾನೆ ನೀಡಿದೆ. ಈ ಭಾಗವಾಗಿ ಸ್ಥಳಕ್ಕೆ ಆಗಮಿಸಿದ ಬಲಿಜ ಸಮಾಜವು ಪೂಜೆ ಸಲ್ಲಿಸಿ ಯೋಗಿ ನಾರಾಯಣ ವೃತ್ತದ ನಾಮಫಲಕವನ್ನು ಅನಾವರಣಗೊಳಿಸಿ ನಗರಸಭೆಗೆ ಅಭಿನಂದನೆ ತಿಳಿಸಿದ್ದಾರೆ. समाजಕ್ಕೆ जय श्री राम 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 जय मंगलम अमर नारायणगे जय लक्ष्मी वासा जगदीशगे असुरನ ಕಾಯ್ದವಗೆ ಅಗಸುರಾಸ್ತೋತನಿಗೆ ಪರಂಜ್ಯೋತಿ ಪ್ರಿಯಗೆ ಜಯ ಮಂಗಳಂ ಅಮರ ನಾರಾಯಣಗೆ जय लक्ष्मी वासा जगदीशगे अग ನೀವು ಬರಬೇಕಾ ಎಲ್ಲರೂ ಓಂ ನಮೋ ಕೈವಾರ ನಾರಾಯಣಗೆ ಕೈವಾರ ಯೋಗಿ ನಾರಾಯಣಗೆ ಯೋಗಿನಾರಾಯಣ ವೃತ್ತಕ್ಕೆ ಯೋಗಿನಾರಾಯಣ ವೃತ್ತಕ್ಕೆ जोड़के ಯೋಗಿ ನಾರಾಯಣ ತಾತಗೆ ಹೇಳ್ರಮ್ಮ ಜೋರ್ಗಳ್ರಿ ಯೋಗಿ ನಾರಾಯಣ ಜೈ ಕೈವಾರ ತಾತಗೆ ಜೈ ಬಲಿಜ ಜೈ ಬಲಿಜ ಓಂ ನಮೋ ನಾರಾಯಣಾಯ. ಶ್ರೀಯುತ ಯೋಗಿ ನಾರಾಯಣ ಯತೀಂದ್ರರ 299ನೇ ಜಯಂತಿಯ ಮಹೋತ್ಸವದಂದು ಈ ಒಂದು ವೃತ್ತಕ್ಕೆ ಶ್ರೀ ಯೋಗಿ ನಾರಾಯಣ ವೃತ್ತ ಅಂತ ನಾಮಕರಣ ಮಾಡಲಾಗಿದೆ. ಸೊ ಈ ಒಂದು ಸಂತೋಷ ಬರೀ ಬಲಿಜ ಸಮಾಜದ ಮಾತ್ರ ಅಲ್ಲ, ಯೋಗಿ ನಾರಾಯಣ ಗುರುಗಳು ಬಲಿಜ ಸಮಾಜದ ಗುರುಗಳು ಮಾತ್ರ, ಆದರೆ ಎಲ್ಲ ಧರ್ಮದವರಿಗೂ ಅವರು ಬರೀ ಬಲಿಜ ಸಮಾಜದ ಗುರುಗಳು ಮಾತ್ರ ಅಲ್ಲ, ಎಲ್ಲ ಧರ್ಮದವ್ರಿಗೂ ಅವರು ಒಂದು ಗುರುಗಳು. ಯಾಕಂದರೆ ಕಾಲಜ್ಞಾನ ರಚಿಸೋದ್ರಲ್ಲಿ ಪ್ರಮುಖವಾಗಿ ಬರೋರು
ಈ ಯೋಗಿನಾರಾಯಣ ಯತೀಂದ್ರರು ಹಾಗೂ ಬ್ರಹ್ಮೇಂದ್ರ ಸ್ವಾಮಿಗಳು. ಸೊ ಈ ಒಂದು ಯೋಗಿನಾರಾಯಣ ಯತೀಂದ್ರ ಹೆಸರನ್ನು ಈ ವೃತ್ತಕ್ಕೆ ಇಟ್ಟಿರೋದು ನಮ್ಮ ಸಮಾಜಕ್ಕೆ ಹಾಗೆ ಎಲ್ಲ ಭಕ್ತ ವೃಂದಕ್ಕೆ ಅತ್ಯಂತ ಸಂತೋಷಕರವಾದ ಸಂಗತಿಯಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸಿದಂಥ ಎಲ್ಲ ನಗರಸಭೆಯ ಸದಸ್ಯರು ಹಾಗೂ ಅಧ್ಯಕ್ಷರಿಗೂ ಹಾಗೂ ಎಲ್ಲ ನಮ್ಮ ಹೊಸಪೇಟೆಯ ಅನ್ಯ ಕುಲಬಾಂಧವರಿಗೂ ಈ ಒಂದು ಸಂದರ್ಭದಲ್ಲಿ ತಮ್ಮೆಲ್ಲರ ಮೂಲಕ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ. ಮತ್ತೊಮ್ಮೆ ಎಲ್ರಿಗೂ ಮಗದೊಮ್ಮೆ ಧನ್ಯವಾದಗಳು. ಹಾಗೆ ಪತ್ರಿಕಾ ಮಾಧ್ಯಮದವರಿಗೂ ಹಾಗೆ ಪೊಲೀಸ್ ಇಲಾಖೆಯವರಿಗೂ ಸಾಥ್ ಕೊಟ್ಟಂತ ಪ್ರತಿಯೊಂದು ಸಮಾಜದ ಗಣ್ಯರಿಗೂ ಈ ಮೂಲಕ ನಾವು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ. ಜೈ ಯೋಗಿ ನಾರಾಯಣ. ಇನ್ನು ಸದ್ಯ ನಗರಸಭೆಯಿಂದ ಸರ್ವ ಸದಸ್ಯರ ಸಭೆಯಲ್ಲಿ ಯೋಗಿ ನಾರಾಯಣ ವೃತ್ತವೆಂದು ನಾಮಕರಣ ಮಾಡಲು ಒಪ್ಪಿಗೆ ಸೂಚಿಸಲಾಗಿದೆ. ಸದ್ಯ ಬಲಿಜ ಸಮಾಜದವರ ಕೋರಿಕೆಯ ಮೇರೆಗೆ ವೃತ್ತಕ್ಕೆ ಯೋಗಿ ನಾರಾಯಣ ವೃತ್ತವೆಂದು ನಾಮಕರಣ ಮಾಡಲಾಗಿದ್ದು, ಬರುವ ದಿನಗಳಲ್ಲಿ ಕಾನೂನಾತ್ಮಕವಾಗಿ ವೃತ್ತವನ್ನು ಅಧಿಕೃತಗೊಳಿಸಲಾಗುವುದೆಂದು ಈ ಭಾಗದ ನಗರಸಭೆಯ ಸದಸ್ಯೆ ಶಿಲ್ಪಾರವರ ಪತಿ ದ್ವಾರಕೀಶ್ ರವರು ಈ ವೇಳೆ ತಿಳಿಸಿದ್ದಾರೆ. ನಮಸ್ಕಾರ. ಇವತ್ತು ನಮ್ಮ ಬಲಿಜ ಸಮಾಜದವರೆಲ್ಲ ಬಂದ್ಬಿಟ್ಟು ಈ ಬಳ್ಳ ರೋಡ್ ಸರ್ಕಲ್ಗೆ ನಮ್ಮ ಸಮಾಜದ ಒಂದು ಕೈವಾರ ತಾತೆಯವರ ಒಂದು ಸರ್ಕಲನ್ನಾಗಿ ಮಾಡಬೇಕಂತೇಳಿ ನಮ್ಮ ಬಲಿಜ ಸಮಾಜದ ಎಲ್ಲ ಮುಖಂಡರುಗಳು ಬಂದ್ಬಿಟ್ಟು ನಮ್ಮ ಹತ್ರ ಬಂದು ನಮ್ಮ ಇರ್ತಕ್ಕಂಥ ಸದಸ್ಯರು, ನಾವು ನಮ್ಮ ಜೊತೆಯಲ್ಲಿ ಇರ್ತಕ್ಕಂಥ ಎಲ್ಲ ಸದಸ್ಯರು ಅಧ್ಯಕ್ಷರಿಗೆ ಒಂದು ಮನವಿ ಪತ್ರ ಕೊಟ್ಟರು. ಆ ಮನವಿ ಪತ್ರದಿಂದ ಆಲ್ರೆಡಿ ಮೀಟಿಂಗಲ್ಲಿ ಇಟ್ಬಿಟ್ಟು GB ಪಾಸ್ ಮಾಡಿ ಇವತ್ತು ಅಧಿಕೃತವಾಗಿ ಎಲ್ಲ ಥರ ಕ್ಲಿಯರ್ ಇದೆ. ಇನ್ನೂ ಸ್ವಲ್ಪ ಮುಂದಿನ ದಿನ ಕಾನೂನು ಥರ ಎಲ್ಲ ಥರ ಪ್ರೊಸೀಜರ್ ಮಾಡೋದಿದೆ. ಇವತ್ತು ನಿಮಿತ್ತ ಇಷ್ಟೇ ಅವರ ಒಂದು ಇದಿರೋ ಕಾರಣ ಅವರಿಗೆ ಒಂದು ಇವತ್ತು ಅವರ ಒಂದು ಸರ್ಕಲನ್ನು ಕೈವಾರ ತಾತೆಯವರ ಹೆಸರ ಮೇಲೆ ಸರ್ಕಲ್ ಘೋಷಣೆ ಮಾಡಲಾಗಿದೆ. ಅದಕ್ಕೆ ಇಲ್ಲಿರ್ತಕ್ಕಂಥ ಎಲ್ಲ ಸಮಾಜದ ಮುಖಂಡರುಗಳಿಗೂ ಹಾಗೂ ನಗರಸಭೆ ಎಲ್ಲ ಸದಸ್ಯರು, ಅಧ್ಯಕ್ಷರು ಹಾಗೂ ವೃಂದ ವರ್ಗದವ್ರಿಗೂ ಎಲ್ಲರಿಗೂ ನನ್ನಿಂದ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಈಗ ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರ್ಲಿ, ಪಾಲಿಶ್ ಮಾಡಿದ ಮೇಲೆ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ, ನೋಡಿ. ತಾಯಿ, ನಿಮ್ ಮೈ ಮೇಲೆ ಅದೋ ಹೊಲಸು ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ. ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡು ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ಲಿ ಇಡಿ. ಹಾಕಿ ಪರ್ಸ್ನಲ್ಲಿ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇದು ತಗೊಳ್ಳಿ ತಾಯಿ, ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿರಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ನಾಮಫಲಕ ಅನಾವರಣಗೊಳಿಸಿದ ಬಲಿಜ ಸಮುದಾಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ದೈನಂದಿನ ಆಗುಹೋಗುಗಳ ಮಾಹಿತಿಗಾಗಿ ವೀಕ್ಷಿಸಿ ವಿಜಯನಗರ ಸುದ್ದಿವಾಹಿನಿ. ನಾನು ತೇಜಸ್ವಿನಿ ಪಿ ಪಾಟೀಲ್. ನಮಸ್ಕಾರ.